ಹಲೋ ಗೈಸ್, ಎಲ್ರಿಗೂ ಕೂಡ ಕ್ಲೆವರ್ ವೆಂಟ್ ಚಾನಲ್ಗೆ ಸುಸ್ವಾಗತ. ಸೊ ತಾವೆಲ್ಲರೂ ಕೂಡ KCETಗೋಸ್ಕರ ಇವಾಗ ಸ್ಟಡಿ ಮಾಡ್ತಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಸ್ಟಾರ್ಟ್ ಮಾಡದೇ ಇರಲಿ, ಹೆಂಗೆ ಓದಬೇಕು, ಏನನ್ನ ಓದಬೇಕು ಮತ್ತು ಯಾವ ಟೈಮ್ನಲ್ಲಿ ಯಾವುದನ್ನು ಓದಬೇಕು ಅಂದರೆ ಸ್ಟಡಿ ಸ್ಕೆಡ್ಯೂಲ್ ಏನು, ಕಂಪ್ಲೀಟ್ ಸ್ಟ್ರಾಟರ್ಜಿ ಏನು, KCET ಪ್ರಿಪ್ರೇಷನ್ಗೆ ಒಳ್ಳೆ ರ್ಯಾಂಕಿಂಗ್ ತೊಗೊಬೇಕಂದ್ರೆ ಹೆಂಗೆ ಓದಬೇಕು, ಓಕೆನಾ. ಸೊ ಇದು ಎಲ್ಲ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗಾಗಿ ಕೊನೆ ತನಕ ನೋಡಬೇಕು, ಓಕೆನಾ. ಸೊ ವಾರ್ನಿಂಗ್ ಏನಪ್ಪ ಅಂತಂದರೆ, ಜಸ್ಟ್ ಬಿಕಾಸ್ ಬೋರ್ಡ್ ಎಕ್ಸಾಮ್ ಮುಗಿದೋಗಿದೆ ಅಂದ ತಕ್ಷಣ ನೀವು ಇವಾಗ ರಿಲ್ಯಾಕ್ಸ್ ಆಗೋ ಟೈಮ್ ಖಂಡಿತ ಅಲ್ಲ. ಭಾಳಷ್ಟು ಜನ ರಿಲ್ಯಾಕ್ಸ್ ಮಾಡ್ತಿರ್ತೀರ, ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು, ಓಕೆನಾ. ದಯವಿಟ್ಟು ರಿಲ್ಯಾಕ್ಸ್ ಮಾಡಬೇಡಿ. ಈ ಟೈಮಲ್ಲಿ 20 ಚಿಲ್ಲರೆ ದಿನಗಳು ಬಾಕಿ ಇದೆ. ಈ ಟೈಮಲ್ಲಿ ನೀವು ಮುಂಚೆಗಿಂತ ಜಾಸ್ತಿ ಫೋಕಸ್ಡ್ ಆಗಿರಬೇಕು. ಇದು ಬೋರ್ಡ್ ಎಕ್ಸಾಮ್ ಥರ ಈಸಿ ಇರೋದಿಲ್ಲ. ಇಲ್ಲಿ ಬೋರ್ಡ್ ಎಕ್ಸಾಮ್ ಥರ ಇಂಪಾರ್ಟೆಂಟ್ ಕ್ವಶನ್ ಓದ್ಬಿಟ್ಟು ಬರೆದ್ಬಿಟ್ರೆ ಆಗೋದಿಲ್ಲ. ಇಲ್ಲ ಆ ರೀತಿ ಇರಲ್ಲ. MCQs ಟ್ರಿಕ್ಕಿ ಆಗಿರುತ್ತೆ. ಇಲ್ಲಿ ಓನ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮಾತ್ರ ಇರುತ್ತೆ. ಸೊ ಚಾಪ್ಟರ್ಸ್ನ ನಾವು ನೋಡೋದಾದರೆ, ಫಿಸಿಕ್ಸ್ನಲ್ಲಿ ಫಸ್ಟ್ ಇಯರ್ನಲ್ಲಿ 15 ಚಾಪ್ಟ್ರು, ಸೆಕೆಂಡ್ ಇಯರ್ನಲ್ಲಿ 14 ಚಾಪ್ಟರ್ ಇದೆ. ಕೆಮಿಸ್ಟ್ರಿನಲ್ಲಿ ಅಂದರೆ ಇಂಪಾರ್ಟೆಂಟು ಕೆಲವು ಡಮ್ಮಿ ಚಾಪ್ಟರ್ಗಳನ್ನು ಬಿಟ್ಬಿಟ್ರೆ 10ರಿಂದ 11, ಸೆಕೆಂಡ್ PUನಲ್ಲಿ 10 ಚಾಪ್ಟರ್ಗಳಿದೆ. ಸೆಕೆಂಡ್ PU 1 ಚಾಪ್ಟರ್ ಕೂಡ ಯಾವುದು ಬಿಡೋಂಗಿಲ್ಲ, ಓಕೆನಾ. ಮ್ಯಾಥ್ಸಲ್ಲಿ 15 + 13 ಇದೆ. ಟೋಟಲ್ ರಫ್ಲಿ 77 ಚಾಪ್ಟರ್ ಇದೆ. ನಿಮ್ಮ ಹತ್ರ ದಿನ ಇರೋದೆಷ್ಟು? 20 ಚಿಲ್ಲರೆ ದಿನಗಳು ಅಷ್ಟೇ. ಅಂದರೆ ನೀವು ವಿಡಿಯೋ ಯಾವಾಗ ನೋಡ್ತೀರಾ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತಿದ್ದು. ಇವತ್ತೇ ನೋಡ್ತೀರಾ, ಆಲ್ಮೋಸ್ಟ್ ಒಂದು 24 ದಿನ ಟೈಮ್ ಇದೆ. ಅಷ್ಟರಲ್ಲಿ ನೀವು ಈ 74 ಚಾಪ್ಟರ್ನ ಹೆಂಗೆ ಮುಗಿಸ್ಬೇಕು, ಪ್ಲ್ಯಾನ್ ಏನು ಅನ್ನೋದನ್ನ ನಾನು ಈಗ ಹೇಳ್ತೀನಿ, ಓಕೆನಾ. ಸೊ KCET ಪೇಪರ್ ಹೆಂಗಿರುತ್ತೆ? ಸಿಂಪಲ್ಲು, ನಿಮ್ಗೆಲ್ಲರಿಗೂ ಗೊತ್ತು. KCET ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ನಾನು ಈಗ ಹೇಳೋದಿಲ್ಲ. ಮೈನ್ KCET ಪೇಪರ್ ಬಗ್ಗೆ ಹೇಳ್ತೀನಿ ನೋಡಿ. 60 ಕ್ವಶನ್ ಇರುತ್ತೆ. ಮಿನಿಮಮ್ 45 ಕ್ವಶನ್, ಓಕೆ. 45 ಇರೋದು 44 ಆಗ್ಬೋದು, 43 ಆಗ್ಬೋದು. ಸೊ ಮ್ಯಾಕ್ಸಿಮಮ್ 75% ಕ್ವಶನು ಸೆಕೆಂಡ್ PU ಇಂದನೇ ಬರುತ್ತೆ. ಫಸ್ಟ್ PU ಇಂದ ಕೇವಲ 15 ಕ್ವಶನ್ ಬರುತ್ತೆ ಮಾತ್ರ, ಅಷ್ಟೇ, ಓಕೆನಾ. ನಿಯರ್ಲಿ 15, ಇದೊಂದು 13 ಆಗ್ಬೋದು, ಇದೊಂದು 47 ಆಗ್ಬೋದು. ಸೊ ಆ ರೀತಿನಲ್ಲಿ ಚೇಂಜಸ್ ಆಗ್ತಿರುತ್ತೆ, ಬಟ್ ರಫ್ಲಿ ಇಷ್ಟು ಬರುತ್ತೆ, ಓಕೆನಾ. ಸೊ ನಿಯರ್ಲಿ ನಿಮ್ಮ ಹತ್ರ ಪ್ರತಿ ಒಂದು ಕ್ವಶನ್ ಆನ್ಸರ್ ಮಾಡೋದಕ್ಕೆ 1 ನಿಮಿಷ ಇರುತ್ತೆ, ಅಥವಾ 1.25 ನಿಮಿಷ ಅಂತಲೂ ಕೂಡ ನೀವು ಕರಿಬೋದು, ಓಕೆನಾ. ಸೊ ಒಟ್ಟಿನಲ್ಲಿ ಆಲ್ಮೋಸ್ಟ್ ನೀವು 1 ನಿಮಿಷದಲ್ಲಿ ಒಂದು ಕ್ವೆಶ್ಚನ್ನ ಮಾಡೋ ರೀತಿನಲ್ಲಿ ಕೇಪಬಿಲಿಟಿ ಇರಬೇಕು. ಸೊ ಹಾಗಾಗಿ ಇಲ್ಲೇ ಗೊತ್ತಾಗ್ತಿದೆ ನಿಮಗೆ ಯಾವುದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ನೀವು ಅಂದರೆ ಸೆಕೆಂಡ್ PU ಮೇಲೇ ಜಾಸ್ತಿ ಒತ್ತು ಕೊಡಬೇಕು. ಈಗ ಪ್ರಿಪ್ರೇಷನ್ನು ಕೂಡ ಅದೇ ರೀತಿನಲ್ಲಿ ಮಾಡಬೇಕು. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಪ್ರಿಪ್ರೇಷನಲ್ಲಿ? ಫೋಕಸ್ ಆನ್ ಸೆಕೆಂಡ್ PU ಸಿಲೆಬಸ್ ಫಸ್ಟ್. ಈಗಿನ ಬೋರ್ಡ್ ಎಕ್ಸಾಮ್ಗೆ ಓದಿದ್ದೀರಾ, ಓಕೆನಾ. ಸೊ ನಿಮಗೆ ಜಾಸ್ತಿ ರಿವೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು MCQs ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ನೀವು 99% ಜನ ಸ್ಟೂಡೆಂಟ್ಸು ಫಸ್ಟ್ PUನಲ್ಲೇ ಬಿಟ್ಬಿಟ್ಟಿರ್ತಾರೆ, ಸೆಕೆಂಡ್ PUನಲ್ಲಿ ಬುಕ್ಕನ್ನು ಕೂಡ ಓಪನ್ ಮಾಡಿರೋದಿಲ್ಲ. ಸೊ ನಿಮಗೆ ನಾನು ಏನಪ್ಪ ಹೇಳ್ತೀನಿ ಅಂದರೆ, ಲಾಸ್ಟ್ 7 ಡೇಸ್ನಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಕೆಲವು ಫಸ್ಟ್ PUCನ, ಅದು ಯಾವ್ದಾವುದು ಅಂತ ನಾನು ಹೇಳ್ತೀನಿ, ಅದನ್ನ ನೋಡಿಕೊಂಡ್ರೆ ಸಾಕು. ಸೊ ಈಗ ಫಸ್ಟ್ PU ಸಿಲೆಬಸ್ಗೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದ್ರ ವೆಯ್ಟೇಜೇ ಜಾಸ್ತಿ ಇಲ್ಲ, ಓಕೆನಾ. ಸೊ ಹಾಗಾಗಿ ನೀವು ಅದನ್ನೆಲ್ಲ ಕೊನೆ 7 ದಿನದಲ್ಲಿ 1 ವಾರದಲ್ಲಿ ನೋಡ್ಕೊಂಡ್ರೆ ಆಯಿತು. ಈಗ ನಿಮ್ಮ ಎಲ್ಲ ಫೋಕಸ್ಸು ಕೂಡ ಸೆಕೆಂಡ್ PU ಸಿಲೆಬಸ್ ಮೇಲೆ ಇರಲಿ, ಓಕೆನಾ. ಅಕಸ್ಮಾತ್ ಏನಾದರೂ ಇಂಟರ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಏನಾದ್ರು ಇದ್ದರೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಅದು ಬಿಟ್ಟು ಫಸ್ಟ್ PU ಸಿಲೆಬಸ್ಸನ್ನು ಈಗ ಹಿಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ. ಈ ತಪ್ಪು ಬಹಳಷ್ಟು ಜನ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಕೇವಲ 15 ಕ್ವಶನಿಗೆ ನೀವು ಫಸ್ಟ್ PU ಸಿಲೆಬಸ್ ಕಂಪ್ಲೀಟ್ ಓದ್ಬಿಟ್ರಿ, ನೀವು ಅಟೆಂಡ್ ಮಾಡೋಕ್ಕಾಗೋದೆಷ್ಟು? 15 ಕ್ವಶನ್ಗಳಷ್ಟೇ, ಓಕೆನಾ. ಅದು ಬಿಟ್ಟು 45 ಕ್ವಶನನ್ನು ನೀವು ಆಮೇಲೆ ಬಿಟ್ಟಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಈ 45 ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, 15 ಮೇಲೆ ಅಲ್ಲ, ಓಕೆನಾ. ಸೊ ಹೇಗೆ ಓದಬೇಕು ನೀವು, ಓಕೆ. ಫಿಸಿಕ್ಸ್ಗೆ ಹೇಗೆ ಓದಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಕೆಮಿಸ್ಟ್ರಿಗೆ ಮತ್ತು ಮ್ಯಾಥ್ಸ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ನೀವೀಗ ಚೆನ್ನಾಗಿ ಬೋರ್ಡ್ಸಿಗೆ ಓದಿದ್ರೆ ನಾಪ್ಕ ಇದೆ ಅಂದರೆ ನೀವು NCERT ಲೈನ್ ಬೈ ಲೈನ್ ಓದೋ ಅವಶ್ಯಕತೆ ಏನಿಲ್ಲ. ಇಲ್ಲ ಅಂತಂದ್ರೂ ಕೂಡ ನೀವು ಒಂದ್ಸತಿ ರಿವೈಸ್ ಮಾಡಿದ್ರೆ ಒಳ್ಳೇದು, ಓಕೆನಾ. ಲುಕ್ ಫಾರ್ MCQs ಆ್ಯಂಡ್ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವಶನ್. ಡೈರೆಕ್ಟಾಗಿ ನೋಡ್ರಪ್ಪ, ನೀವು ನೀಟಾಗಿ ಬೋರ್ಡ್ ಸಿಲೆಬಸ್ ಓದಿದ್ದೀರಾ ಅಂತಂದರೆ 60 ಕ್ವಶನಲ್ಲಿ ಮಿನಿಮಮ್ 15ರಿಂದ 20 ಕ್ವಶನ್ ಎಲ್ಲ ಸಬ್ಜೆಕ್ಟಲ್ಲೂ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಮ್ಯಾಥ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಬಯಾಲಜಿ ಇರಲಿ, ಫಿಸಿಕ್ಸ್ ಇರಲಿ, ಓಕೆನಾ. KCETನಲ್ಲಿ ಮಿನಿಮಮ್ 15 to 20 ಕ್ವಶನ್ಸ್ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಅಷ್ಟು ಈಸಿಯಾಗಿರುವಂಥ ಡೈರೆಕ್ಟ್ ಬೋರ್ಡ್ ಸಿಲೆಬಸ್ ಏನಿರುತ್ತೆ ಅದನ್ನೇ MCQs ಮಾಡಿ ಕೊಟ್ಟಿರ್ತಾರೆ, ಓಕೆನಾ. ಸೊ ಹಾಗಾಗಿ NCERT ಓದೋದು ಮಸ್ಟ್ ಆ್ಯಂಡ್ ಶುಡ್. ಯಾಕೆಂದರೆ ನೀವು ಇಲ್ಲಿ ಮಾತ್ರ ಈ ಸಿಂಪಲ್ ಕ್ವಶನ್ಗಳಲ್ಲಿ, ಸಿಂಪಲ್ ಕಾನ್ಸೆಪ್ಟ್ಸಲ್ಲಿ ಮಾರ್ಕನ್ನು ಕಳ್ಕೊಬಾರ್ದು, ಓಕೆನಾ. ಸೊ ಇನ್ನೊಂದೇನಪ್ಪ ನಾನು ಹೇಳ್ತೀನಿ ಅಂದರೆ, ಸಪ್ರೇಟ್ ಲಿಸ್ಟು, ಎಸ್ಪೆಷಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸಲ್ಲಿ ಫಾರ್ಮುಲಾದು ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಕಂಬೈನ್ ಮಾಡಿ. ಇವಾಗ ಬರೀ ಸೆಕೆಂಡ್ PUC ಇದೆ, ನೀವು ಬೋರ್ಡ್ಸಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ನಾನೇ ನೋಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಸೊ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಸಪ್ರೇಟ್ ಲಿಸ್ಟ್ ಮಾಡಿ, ಫಾರ್ಮುಲಾಸ್ದು ಮಾಡಿ, ಡೈಲಿ ರಿವೈಸ್ ಮಾಡಬೇಕು ಅದನ್ನು, ಓಕೆನಾ. ಡೈಲಿ ಎಷ್ಟು 21 ದಿನ 22 ದಿನ ಎಷ್ಟು ದಿನ ಇದ್ದರೂ
ಪ್ರತಿ ದಿನಾನೂ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಆ ಫಾರ್ಮುಲಾಸನ್ನ ರಿವೈಸ್ ಮಾಡಬೇಕು. ಓಕೆನಾ. ಸೊ ಇನ್ಮೇಲಿಂದ ಡೈಲಿ ವಿಡಿಯೋಸ್ ಹಾಕ್ತೀನಿ, ಡೈಲಿ ವಿಡಿಯೋಸ್ ನೋಡ್ತಾ ಇರಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕೂಡ ಹಾಕ್ತೀನಿ. ಓಕೆನಾ. ಅಕಸ್ಮಾತ್ ಇಲ್ಲಪ್ಪ ನನ್ನ ಕೈಲಿ ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ, ನನ್ನ ಟೈಮ್ ಸೇವ್ ಮಾಡಬೇಕು, ಬರೀ ನಾನು MCQ ಸಾಲ್ವ್ ಮಾಡಬೇಕು ಅಂದರೆ ನಾವು ಕ್ಲೆವರ್ವೆಂಟ್ ಚಾನಲ್ ವತಿಯಿಂದ ಮೆಂಬರ್ಶಿಪ್ಪನ್ನು ಲಾಂಚ್ ಮಾಡ್ತಿದ್ದೀವಿ. ಓಕೆನಾ. ಕೇವಲ 199 ರೂಪಾಯಿಗೆ ಪ್ಲಾಟಿನಮ್ ಮೆಂಬರ್ಶಿಪ್. ಇದರಲ್ಲಿ ಏನೇನು ಸಿಕ್ಕುತ್ತಪ್ಪ ಅಂದರೆ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಹ್ಯಾಂಡ್ ರಿಟನ್ ನೋಟ್ಸ್ ಫಾರ್ KCET ಇದೆ, ಸಪ್ರೇಟ್ ಹ್ಯಾಂಡ್ ರಿಟನ್ ನೋಟ್ಸು, ಜೊತೆಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ NCERT ಲೆಸನ್ ವೈಸ್. ಓಕೆನಾ. ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಏನೇನು MCQs ಎಲ್ಲಿಂದ ಕೊಡ್ಬೋದು NCERT ಇಂದ ಡೈರೆಕ್ಟಾಗಿ ತೆಗೆದು ಅದ್ರ ಹ್ಯಾಂಡ್ ರಿಟನ್ ನೋಟ್ಸು, ಜೊತೆಗೆ ಪ್ರೀವಿಯಸ್ ಇಯರ್ KCET ಕ್ವಶನ್ ಪೇಪರು, ಫಾರ್ಮುಲಾಸು, ಈ ರೀತಿ ಪ್ರತಿಯೊಂದು KCET ರಿಲೇಟೆಡ್ ಮೆಟೀರಿಯಲು ಕೂಡ ಕೇವಲ 199 ರೂಪಾಯಿಗೆ ವೆರಿ ಚೀಪ್ ಆ್ಯಂಡ್ ವೆರಿ ರೀಸನಬಲ್ ಅಮೌಂಟ್ಗೆ ಕೊಡ್ತಾ ಇದ್ದೀವಿ ನಾವು. ಓಕೆನಾ. ಸೊ ನೀವು ಆ ಟೈಮ್ ಸೇವ್ ಮಾಡಬೇಕು ಅಂದರೆ ಈ ಒಂದು ಮೆಂಬರ್ಶಿಪ್ಪನ್ನು ತೊಗೊಬೋದು. ಓಕೆನಾ. ಸೊ ಈ ಮೆಂಬರ್ಶಿಪ್ ನಿಮಗೆ ವರ್ತ್ ಇಟ್ಟಾ ಇಲ್ವಾ ಅಂತ ಹೆಂಗೆ ಹೇಳ್ತೀನಿ ನೋಡ್ರಪ್ಪ. ಕಂಪ್ಲೀಟ್ KCET ಹ್ಯಾಂಡ್ ರಿಟನ್ ನೋಟ್ಸ್ ಜೊತೆಗೆ PDF ಮೆಟೀರಿಯಲು ಸಿಕ್ಕುತ್ತೆ, ಜೊತೆಗೆ ಕಂಪ್ಲೀಟ್ ಸೆಕೆಂಡ್ PUC ರಿವಿಷನ್ ನೋಟ್ಸು, ಪ್ರೀವಿಯಸ್ ಇಯರ್ KCET ಪೇಪರ್ಸು, ಫಾರ್ಮುಲಾ ನೋಟ್ಸು, PCM ಸಬ್ಜೆಕ್ಟ್ಸು, ಜೊತೆಗೆ ಎಷ್ಟೊಂದು ಕಾನ್ಸೆಪ್ಟ್ ವಿಡಿಯೋಸ್. ಓಕೆನಾ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲಿಂದ ತೆಗಿಬೋದು ಆ ಕಾನ್ಸೆಪ್ಟ್ ವಿಡಿಯೋಸು ಮತ್ತು ಇಂಪಾರ್ಟೆಂಟ್ ಚಾಪ್ಟರಲ್ಲಿ ಕಾನ್ಸೆಪ್ಟ್ಸ್ ವಿಡಿಯೋಸು, ಇದೆಲ್ಲದು ಕೂಡ ಎಷ್ಟಕ್ಕೆ ಸಿಗ್ತಾ ಇದೆ? ಕೇವಲ 199 ರೂಪಾಯಿಗೆ. ಬೇರೆ ಕಡೆ ಎಲ್ಲ 1000-5000 ತನಕ ಚಾರ್ಜ್ ಮಾಡ್ತಿರೋವಂಥದ್ದು ಮೆಟೀರಿಯಲ್ಸ್ಗೆ ನಾವಿಲ್ಲಿ ಕೇವಲ 199 ರೂಪಾಯಿಗೆ ಕೊಡ್ತಾ ಇದೀವಿ. ಸೊ ಬಹಳ ಯೂಸ್ಫುಲ್ ಆಗುತ್ತೆ. ಇದನ್ನು ತೊಗೊಂಡ್ರೆ ನಿಮಗೆ ಖಂಡಿತ ನೀವು ಒಳ್ಳೆ ಮಾರ್ಕ್ಸನ್ನ ಸ್ಕೋರ್ ಮಾಡ್ಬೋದು. ಓಕೆನಾ. ಜೊತೆಗೆ ಈ ಮೆಂಬರ್ಶಿಪ್ ಒನ್ ಟೈಮ್ ಅಲ್ಲ, ಕಂಪ್ಲೀಟ್ 1 ಮಂತಿಗೆ ನಿಮ್ಗೆ ಇದಕ್ಕೆ ಆಕ್ಸೆಸ್ ಇರುತ್ತೆ ಈ ಮೆಂಬರ್ಶಿಪ್ಪನ್ನು ತೊಗೊಂಡ್ರೆ. ಓಕೆನಾ. ಸೊ ಈ ಮೆಂಬರ್ಶಿಪ್ ನೀವು ತೊಗೊಳ್ಳದೇ ಇರಲಿ, ನಾವು ನಾರ್ಮಲ್ ಚಾನಲ್ ಅಂತೂ ಕಾನ್ಸೆಪ್ಟ್ ವಿಡಿಯೋಸ್ ಹಾಕ್ತಾ ಇರ್ತೀವಿ, ತೊಗೊಂಡ್ರೆ ನಿಮಗೆ ಬೆನಿಫಿಟ್ಟು, ಆ ಎಲ್ಲ ಮೆಟೀರಿಯಲ್ ಸಿಕ್ಕುತ್ತೆ. ತೊಗೊಳ್ಳಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಓಕೆನಾ. ಸೊ ನೆಕ್ಸ್ಟ್ ಹೆಂಗೆ ಮೆಂಬರ್ಶಿಪ್ ತೊಗೊಬೇಕು ಅಪ್ಪ ಅಂತಂದರೆ ಎರಡು ರೀತಿಯಲ್ಲಿ ತೊಗೊಬೋದು. ಒಂದೇನಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ. ಓಕೆನಾ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಮೆಂಬರ್ಶಿಪ್ಪನ್ನು ತೊಗೊಬೋದು, ಅಥವಾ ಪಿನ್ಡ್ ಕಾಮೆಂಟ್ಸಲ್ಲೂ ಕೂಡ ಆ ಲಿಂಕನ್ನು ಹಾಕಿರ್ತೀನಿ, ಅದರಿಂದ ತೊಗೊಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕ್ಲೆವರ್ವೆಂಟ್ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿನಲ್ಲಿ ಕಾಣಿಸುತ್ತೆ, ಜಾಯಿನ್ ದಿಸ್ ಚಾನಲ್ ಅಂತ. ಓಕೆ. ಸಿಲ್ವರ್ ಆಕ್ಸೆಸ್ಸು, ಗೋಲ್ಡನ್ ಆಕ್ಸೆಸ್, ಡೈಮಂಡ್ ಆಕ್ಸೆಸ್ ಎಲ್ಲ ಇದೆ. ಇದನ್ನು ಲಾಸ್ಟ್ ಇಯರ್ KCET ಸ್ಟೂಡೆಂಟ್ಸ್ ಕೂಡ ತೊಗೊಂಡಿದ್ರು. ಸೊ ನೀವಲ್ಲಿ ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಪ್ಲಾಟಿನಮ್ ಆಕ್ಸೆಸ್ ಫಾರ್ KCET ಅಂತ ಬರುತ್ತೆ, ಜಸ್ಟ್ 199 ಪರ್ ಮಂತ್. ಓಕೆನಾ. ಸೊ ನೀವಲ್ಲಿ ಜಾಯಿನ್ ಅಂತ ಕೊಟ್ಟರೆ ನೀವು ಆರಾಮಾಗಿ ಈ ಮೆಂಬರ್ಶಿಪ್ಗೆ ಜಾಯಿನ್ ಆಗ್ಬೋದು. ಓಕೆನಾ. ಸೊ ಈಗ ಫಿಸಿಕ್ಸ್ ಹೆಂಗೆ ಸ್ಟಡಿ ಮಾಡೋದು ಅನ್ನೋದನ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ. ಸೊ ಕೆಲವು ಕಾನ್ಸೆಪ್ಟ್ಸನ್ನ ರೀಡ್ ಮಾಡಿದ್ಮೇಲೆ ತಕ್ಷಣ ನೀವು ಸೆಕೆಂಡ್ PUC ಇದೆ. ಓಕೆ. ತಕ್ಷಣ MCQs ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡಬೇಕು. ಅದು PYQ ಆಗಿರಲಿ, DPP ಆಗಿರಲಿ, ಒಟ್ಟಿನಲ್ಲಿ MCQ ಸಾಲ್ವ್ ಮಾಡ್ತಾ ಇರಬೇಕು. ಬರೀ ಸುಮ್ಮನೆ ಥಿಯರಿ ಓದಿದ್ರೆ ಏನೂ ಆಗಲ್ಲ. ನೀವು ಎಷ್ಟು ಸಾಲ್ವ್ ಮಾಡ್ತೀರಾ, ಎಷ್ಟು ಬರೀತೀರಾ ಅಷ್ಟು ಒಳ್ಳೇದು ನಿಮಗೆ. ಓಕೆನಾ. ಅದನ್ನು ನೋಡ್ರಪ್ಪ, ಫಸ್ಟ್ PUCನಲ್ಲಿ ನೋಡಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಮತ್ತು ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ, ಅದನ್ನು ಮಾತ್ರ ಓದಿ. ಓಕೆನಾ. ಸೊ ಅದು ಯಾವುದು ಅಂತ ನಾನು ಲೇಟರ್ ವೀಡಿಯೋಸಲ್ಲಿ ಹೇಳ್ತೀನಿ. ಈಗ ಫಸ್ಟ್ PUC ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಓಕೆನಾ. ಅಕಸ್ಮಾತ್ ಏನಾದರೂ ಈ ರೀತಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿಡಿಯೋಸ್ ಬೇಕು ಅಂದರೆ ಕಾಮೆಂಟ್ಸಲ್ಲಿ ತಿಳಿಸಿ. ನೀವೇನಾದ್ರು ತಿಳಿಸಿದ್ರೆ ಮಾತ್ರ, ಜಾಸ್ತಿ ಡಿಮ್ಯಾಂಡ್ ಬಂದರೆ ಮಾತ್ರ ನಾನು ಆ ರೀತಿ ವಿಡಿಯೋಸನ್ನು ಮಾಡ್ತೀನಿ. ಓಕೆನಾ. ಸೊ ಸ್ಟಡಿ ಸ್ಕೆಡ್ಯೂಲ್ ನೋಡ್ರಪ್ಪ, ಕೆಮಿಸ್ಟ್ರಿಗೆ 6 ದಿನದಲ್ಲಿ ನೀವು ಮುಗಿಸ್ಬಿಡ್ಬೇಕು ಸೆಕೆಂಡ್ PUC ಇದು. ಮ್ಯಾಥ್ಸ್ 7 ದಿನ, ಫಿಸಿಕ್ಸ್ 7 ದಿನ. ಓಕೆನಾ. ಸೊ ನೋಡ್ರಪ್ಪ, ಸ್ಟಡಿ ಸ್ಕೆಡ್ಯೂಲ್ 24ನೇ ತಾರೀಕು ಸೊಲ್ಯೂಷನ್ಸ್, D&F ಬ್ಲಾಕ್, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. 3 ಚಾಪ್ಟರ್ ಯಾಕೆ ಹಾಕೊಂಡಿದ್ದೀನಿ ಅಂದರೆ D&F ಬ್ಲಾಕ್ ತುಂಬ ಸ್ಮಾಲ್ ಚಾಪ್ಟರ್ ಇದೆ, ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಈಸಿಯಾಗಿ ಮುಗಿಸ್ಬೋದು, ಜಾಸ್ತಿ ಕಷ್ಟ ಇಲ್ಲ. ಸೊ ಆರಾಮಾಗಿ ನೀವು ಇದನ್ನು ಮುಗಿಸ್ಕೊಬೋದು. ಓಕೆನಾ. ಸೊ 25ನೇ ತಾರೀಕು ಎಲೆಕ್ಟ್ರೋ ಕೆಮಿಸ್ಟ್ರಿ ಮತ್ತು ಒಂದು ಆರ್ಗ್ಯಾನಿಕ್ ಚಾಪ್ಟರ್, ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಅರೀನ್ಸ್, ಇದನ್ನು ಮುಗಿಸ್ಕೊಳ್ಳಿ. ಓಕೆ. 26ನೇ ತಾರೀಕು ಎಲೆಕ್ಟ್ರಿಕ್ ಚಾರ್ಜಸ್, ವೇವ್ ಆಪ್ಟಿಕ್ಸ್, ಸೆಮಿಕಂಡಕ್ಟರ್ಸ್ ತುಂಬ ಈಸಿ ಇದೆ, ಎಲೆಕ್ಟ್ರಿಕ್ ಚಾರ್ಜಸ್ ಕೂಡ ತುಂಬ ಈಸಿ ಇದೆ, ಓದಿರ್ತೀರ ಸ್ಟಾರ್ಟಿಂಗಿಂದ. ಸೊ ವೇವ್ ಆಪ್ಟಿಕ್ಸ್ ಒಂದನ್ನು ಮುಗಿಸ್ಕೊಂಡ್ರೆ ಆರಾಮಾಗುತ್ತೆ ಇಲ್ಲಿ. ಓಕೆನಾ. ನೆಕ್ಸ್ಟ್ 27ನೇ ತಾರೀಕು ಬಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನಾಮೆಟ್ರಿ, LPPನಲ್ಲಿ ಕೆಲವು ಡೆಫಿನೇಷನ್ ಬರುತ್ತೆ, ಡೆಫಿನೇಷನ್ ಓದಿ MCQ ಕೊಟ್ಟರೆ ಕೊಡಬಹುದು ಅದ್ರ ಮೇಲೆ. ಓಕೆ. ಅದೇನು ಮ್ಯಾಂಡೇಟರಿ ಇಲ್ಲ. ಸೊ LPP ಮೇಲೆ ಜಾಸ್ತಿ ನೀವೇನು ಟೈಪ್ ಕೊಡೋಕೆ ಹೋಗಬೇಡಿ. ಓಕೆ. LPPನಲ್ಲೂ ಕೂಡ ಕೆಲವು ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಕೊಡ್ಬೋದು, ಅದೇನು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಓಕೆ. ಸೊ 28ನೇ ತಾರೀಕು ನೋಡಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ರೇ ಆಪ್ಟಿಕ್ಸ್. 29 ಪ್ರಾಬಬಿಲಿಟಿ, 3D ಜಾಮೆಟ್ರಿ ಆ್ಯಂಡ್ ದೆನ್ ವೆಕ್ಟರ್ಸ್. ದೆನ್ 30ನೇ ತಾರೀಕು ಕೆಮಿಕಲ್ ಕೈನೆಟಿಕ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. 31ನೇ ತಾರೀಕು ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್. 2 ಮುಗಿಸ್ಬಿಡಿ. ಓಕೆನಾ. ಒಂದೇ ದಿನದಲ್ಲಿ. ಓಕೆ. 2 ಇಂಟರ್ ರಿಲೇಟೆಡ್ ಚಾಪ್ಟರ್ಸು ಆರಾಮಾಗಿ ಮುಗಿಸ್ಬೋದು ನೀವು. ಆಮೇಲೆ 1ನೇ ತಾರೀಕು ಆಟಮ್ಸು, ನ್ಯೂಕ್ಲಿಯರ್ ಮತ್ತು ಕಂಟಿನ್ಯೂಟಿ ಮಾತ್ರ ಓದಿ. ಡಿಫ್ರೆನ್ಷಿಯಬಿಲಿಟಿ ಅದೆಲ್ಲ ನೆಕ್ಸ್ಟು 1ನೇ ತಾರೀಕು ತನಕ ಸ್ಕೆಡ್ಯೂಲ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಕೆಡ್ಯೂಲ್ನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಕೊಡ್ತಾ ಬರ್ತೀನಿ. ಓಕೆನಾ.
ನೋಡ್ರಪ್ಪ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಅಟ್ಲೀಸ್ಟ್ 10 hours ಪ್ಲಸ್ ಡೈಲಿ ಓದಲೇಬೇಕು ಇನ್ ಆರ್ಡರ್ ಟು ಕಂಪ್ಲೀಟ್. ಈ ಸಿಲೆಬಸ್ಸನ್ನು ಫಾಲೋ ಮಾಡಿ ಕರೆಕ್ಟಾಗಿ ಸ್ಕೆಡ್ಯೂಲ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಮಿನಿಮಮ್ 10 hours ಪ್ಲಸ್ ಓದಲೇಬೇಕು. ಸೊ ನಿಮ್ಮ KCET ಎಕ್ಸಾಮ್ ಆದಮೇಲೆ ಮಿನಿಮಮ್ 4 ತಿಂಗಳು ರಜಾ ಸಿಕ್ಕುತ್ತೆ. ಅವಾಗ ನೀವು ಏನು ಮಜಾ ಬೇಕೆಲ್ಲ ಮಾಡ್ಕೊಬೋದು. ಈಗ ಓದಿ, ಓಕೆನಾ? ಸೊ ಹೆಂಗೆ ಓದಬೇಕು ಆರ್ಡರ್ ಅಂದರೆ, ಫಸ್ಟ್ NCERT ಓದಬೇಕು. ನಾನು ಮೆಂಬರ್ಶಿಪ್ ತೊಗೊಂಡ್ರೆ ಇದು ಮತ್ತಿದು ಇವೆರಡು ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಡೈರೆಕ್ಟಾಗಿ ನೀವು 3rd 4th ಸ್ಟೆಪ್ಪಿಗೆ ಹೊಟ್ಟೋಗ್ಬಿಡ್ಬೋದು ಮೆಂಬರ್ಶಿಪ್ ತೊಗೊಂಡ್ರೆ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ರಿವೈಸ್ ಕಾನ್ಸೆಪ್ಟ್ಸ್ ಆರ್ ಫಾರ್ಮುಲಾಸ್. 3rd, ಸಾಲ್ವ್ MCQs ವಿತ್ ಟೈಮರ್. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ KCETನಲ್ಲಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈಗಲೇ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಟೈಮ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. 1 ನಿಮಿಷದಲ್ಲಿ ಸಾಲ್ವ್ ಮಾಡೋಕ್ಕೆ ಆಗ್ತಿದೆಯಾ ಇಲ್ವಾ ಅಂತ. ಓಕೆ, ಅದಾದಮೇಲಿಂದ ಸಾಲ್ವ್ PYQs. ಈ ರೀತಿ ಸ್ಟೆಪ್ ವೈಸ್ ನೀವು ಸಾಲ್ವ್ ಮಾಡ್ತಾ ಬರಬೇಕು. ಸೊ ಇದು ಈ ಒಂದು ವಿಡಿಯೋ ಆಗಿತ್ತು. ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.